ವಿಚಾರವಾಗಿ ಪರಿಶೀಲನೆ ಮಾಡಲಿಕ್ಕೆ ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸಾಮಾನ್ಯವೆಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೀತಾ ಇತ್ತು. ನಾನು ಬೆಂಗಳೂರು ಮಾಡೋದು ಬೇಡ, ಈಗಾಗಲೇ ಅಧಿಕಾರಿಗಳ ಸಲ ಕರೆದು ಚರ್ಚೆ ಮಾಡಿದ್ದೇನೆ. ಸೊ ಇದನ್ನ ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಕೋಲಾರ, ನಮ್ಮ ರಾಮನಗರ, ಬೆಂಗಳೂರು, ಸೊ ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗಾವಿನಲ್ಲಿ ಒಂದು ವಿಶೇಷವಾದ ತೀರ್ಮಾನವನ್ನು ಆಲ್ಮಟ್ಟಿ ಒಂದು ಬಿಟ್ಟರೆ ಎಲ್ಲೂ ಕೂಡ ಈಗ ಒಳ್ಳೆ ವಾತಾವರಣ ಬರ ಹೆಚ್ಚಿಗೆ ಆಗ್ತಾ ಇದೆ. ಈ ಭಾಗದಲ್ಲಿ ಬಹಳ ಬರ ಅದಕ್ಕೆ ಏನು ಮಾಡಬೇಕು, ಮುಂಜಾಗ್ರತೆ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಮ್ಮೆಲ್ಲ ಅಧಿಕಾರಿ ಕೂಡ ಎಲ್ಲ ಅಧಿಕಾರಿಗಳ ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ. ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿಗಮನ ಕಾರ್ಯಕ್ರಮಕ್ಕೆ ನಾಳೆ ಕೂಡ ಸರ್, ಖಾಸಗಿ ಶಾಲೆಗಳು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಸರ್ಕಾರ ಮಾಡುವಂತ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತೆ ಅದ್ರ ಕಡೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲೆಗಳು ಇರುವಂಥ ಒಂದು ಖಾಸಗಿ ಅಂದರೆ ಎಲ್ಲ ಶಾಲೆಗಳು ಅದೊಂದು ಲಿಮಿಟೇಷನ್ ಇದೆ. ಒಳ್ಳೆಯ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸುಮಾರು ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ, ದೊಡ್ಡ ಶಾಲೆ, ಶಾಲೆ ಒಳ್ಳೊಳ್ಳೆ ಫೀಸ್ ತಗೊಳ್ತಾರೆ. ಅಂಥ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವುದೋ ಸ್ಕೂಲಲ್ಲಿ 4-5 ಟೀಚರ್ಸು ಬಾಕಿ ಇರ್ತಾರೆ. ಸೊ ಅಂಥವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯನ್ನು ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಂಡು ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. CSR ಪಾಲಿಸಿ ಮಾಡ್ತೀವಿ. CSR ಪಾಲಿಸಿ ಏನಿದೆ ಅಂತಂದರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ ಏನು ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡ್ಬೋದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ಫಸ್ಟು ಪ್ರೈಮರಿ ಎಜುಕೇಷನ್ ಬೆಂಗಳೂರಿಗಾಗಲಿ, ಚಿತ್ರದುರ್ಗಕ್ಕಾಗಲಿ, ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ, ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ನನಗೂ ಒಂದು ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು 50,000 ಮೇಷ್ಟ್ರಿಗೆ ಸರ್ಕಾರ 1,40,000 ರೂಪಾಯಿ ಒಂದು ಮಗುವಿಗೆ ಖರ್ಚು ಮಾಡ್ತೀವಿ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಷನ್ ಮೊದಲಿಂದ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಅವರೆಲ್ಲ ಭಾಳ ಸನ್ನದ್ಧರಾಗಿದ್ದಾರೆ, ಮಾಡ್ತಾರೆ. ಒಂದು ವಾರ ಈಗ ಬಿಜೆಪಿ ಅವರು ಕಾಂಗ್ರೆಸ್ ಕಚೇರಿ ಅವರು ಅವಮಾನ ತಡೆಯಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆಗೆದಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾರೆ. ಕೇಸ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ BJP-ಯವರಿಗೆ ಪಾಪ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಮಕ್ಕಳಿಗೂ ಹೇಳಿ ಏಟು ಹೊಡೆದ್ಬಿಟ್ಟಲ್ಲ, ಆ ಇಡೀ ದೇಶದ ಮಕ್ಕಳು ದಂಗೆ ಇರ್ತಿರಲಿಲ್ಲ, ಅದನ್ನು ಅವ್ರಿಗೆ ನೋಡೋಕ್ಕಾಗ್ತದೆ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ನಡೀತದೆ. ನಾನು ಬೇಡ ಅನ್ನೋಕ್ಕಾಗ್ತದೆ.
ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾರೆ, ನಿಮ್ಮನ್ನು ಬೇಡ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ ಬಿಜೆಪಿಯವರು ಏನು ಮಾಡ್ತಾರೆ, ರಾಜೀನಾಮೆ ಕೊಡ್ಸೋಕ್ಕಾಗ್ತಾರೆ. ಮೊನ್ನೆ ಇದು KPSC ಯಾರು ಮಾಡಿದ್ರು ಅವನ ಅಧ್ಯಕ್ಷನ ನಾ ಮಾಡಿದ್ವ, ಅವರೇ ಮಾಡಿದ್ರು, ಅವರೇ ತಗಲಾಕೊಂಡು ಅದಕ್ಕೆ ಅವರೇ ಮುಂಚಿತವಾಗಿ ಗೊತ್ತಾಗ್ಬಿಟ್ಟು ಪತ್ರ ಬರೆದು ವಜಾ ಮಾಡಬೇಕು ಅಂತ ಆಯಿತು. ಗವರ್ನರ್ ಏನನ್ನ ಕಳಿಸ್ಬೇಕು, ನಾನು ಅಕ್ಸೆಪ್ಟ್ ಮಾಡಿ ಏನು ಬೇಕು ಕಾನೂನು ಕ್ರಮ ಕೈಗೊಳ್ಳಿ. ಮೋದಿಜಿ ಅವರು ಸರ್ ಬಿಡ್ದಿ ರೈತರ ವಿರುದ್ಧ FIR ನಮ್ಮ ರೈತರೇ ಹೇಳ್ತೀನಿ, ಯಾರು ತೊಂದರೆ ನಮ್ಮ ಜನ, ನಾವು ಅವ್ರು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ರು ತೀರ್ಮಾನ ನಾನು ಮಾಡಿ